ಡಿಫ್ರೆನ್ಷಿಯಲ್ ಈಕ್ವೇಷನ್. ಇದುವರೆಗೂ ನಾವು ಡಿರೈವೇಟಿವು, ಇಂಟಿಗ್ರೇಷನು, ಅದರ ನ್ಯೂಮರಿಕಲ್ಸು, ಒಂದಷ್ಟು ಕಡೆ ಅಪ್ಲಿಕೇಶನ್ ಇವೆಲ್ಲ ನೋಡಿದ್ದೀವಿ. ಇವಾಗ ಒಂದು ರಿಯಲ್ ಲೈಫ್ ಸಿನಾರಿಯೋ, ಒಂದು ಗೇಮಿಂಗ್ ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಒಂದು ಪ್ರೆಡಿಕ್ಷನ್ ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಇದರಲ್ಲೆಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಿ ನಾವು ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಉಪಯೋಗಿಸ್ಬೋದು. ಸೊ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿದ್ರೆ ಅದು ಹೇಗೆ ಕಾಣುತ್ತೆ? ಈಕ್ವೇಷನ್ ಅಂತ ಹೇಳಿದ್ರೆ ಮೊದಲೇದಾಗಿ LHS RHS ಇದೆ. ಈ ರೀತಿಯಲ್ಲಿ ಒಂದು ಎಕ್ಸ್ಪ್ರೆಷನು ಇಟ್ ಇಸ್ ಈಕ್ವಲ್ ಟು ಅನದರ್ ಎಕ್ಸ್ಪ್ರೆಷನ್. ಇದು ನೋಡಿದ್ದೀರಾ ನೀವು. ಈ ಎಕ್ಸ್ಪ್ರೆಷನ್ಸಲ್ಲಿ ಒಂದು ಡಿರೈವೇಟಿವ್ ಇತ್ತು ಅಂತ ಹೇಳಿದ್ರೆ, ಇಫ್ ವಿ ಹ್ಯಾವ್ ಅ ಡಿರೈವೇಟಿವ್, ದಸ್ ಇಟ್ ವುಡ್ ಬಿ ಅ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅಷ್ಟೇನೇನಿಲ್ಲ. ಸೊ ವಾಟ್ ಇಸ್ ದ ಪಾಯಿಂಟ್ ಆಫ್ ದಿಸ್ ಅಂತ ಹೇಳಿದ್ರೆ, ಇದು ಯೂಸೇಜ್ ಏನು? ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಕ್ರೈಬಿಂಗ್ ದ ವರ್ಲ್ಡ್ ಅರೌಂಡ್ ಅಸ್ ಆ್ಯಂಡ್ ಫಾರ್ ಮೇಕಿಂಗ್ ಪ್ರೆಡಿಕ್ಷನ್ ಅಬೌಟ್ ದ ಫ್ಯೂಚರ್. It can describe how population changes, how heat moves, how spring vibrates, how radioactive material decays and much more. ಸರಿನಾ? ಸೊ ಇದೆಲ್ಲ ಯೂಸೇಜ್ ಬಿಟ್ಟು ಒಂದು ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಟ್ಸ್ ಅ ಪ್ಯಾಂಡಮಿಕ್. ನಿಮ್ಗೆ ಗೊತ್ತಿದೆ, ಕೋವಿಡ್, ವುಹಾನ್ ವಾಸ್ ಅ ಪ್ಯಾಂಡಮಿಕ್. ಸೊ ಅದು ಬಿಹೇವಿಯರ್ ಅರ್ಥ ಮಾಡ್ಕೊತಾರೆ. ಮೊದಲನೇದಾಗಿ ಬಿಹೇವಿಯರ್ ಅರ್ಥ ಮಾಡಿಕೊಂಡು ನಮ್ಮಲ್ಲಿರುವಂಥ ಪಾಪ್ಯುಲೇಷನ್, ಒಂದು ರೀಜನ್ನು, ಜಾಗ್ರಫಿಕಲ್ ರೀಜನ್ನು, ಅದೆಲ್ಲ ಅರ್ಥ ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಡಿಕ್ಷನ್ ಮಾಡ್ತಾರೆ. ಹಾಂ, ಈ ಥರ ಸಿಚುವೇಷನ್ ಇದೆ, ಈ ಟೈಮಲ್ಲಿ ಇಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ಅಂಥೇಳಿ. ಸೊ ಈ ಥರ ಪ್ರಿಡಿಕ್ಷನ್ ಮಾಡಿಕೊಂಡು ವ್ಯಾಕ್ಸಿನ್ ಕೊಟ್ಟಾಗ ಈ ಥರ ಎಫೆಕ್ಟ್ ಆಗುತ್ತೆ, ವ್ಯಾಕ್ಸಿನ್ ಕೊಡಲಿ ನಾನು ಈ ಥರ ಎಫೆಕ್ಟ್ ಆಗುತ್ತೆ, ಈ ಥರ ಸ್ಟಡಿ ಮಾಡಿಕೊಂಡು ದೇ ಇನ್ವೆಸ್ಟ್ ದೇರ್ ಟೈಮ್ ಆ್ಯಂಡ್ ಎಫರ್ಟ್ ಆ್ಯಂಡ್ ಆ ರೀತಿಯಲ್ಲಿ ಡಿಸಿಷನ್ ತೊಗೊತಾರೆ. ಸೊ ಹಾಗಾಗಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಸ್ ಜಸ್ಟ್ ನಾಟ್ ಅ ಟೆಕ್ಸ್ಟ್ ಬುಕ್ ವರ್ಷನ್. ಸುಮ್ಮನೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಏನೋ ಒಂದು ಮಾಡೋದು ಅಂತಲ್ಲ. ದಿಸ್ ಹ್ಯಾಸ್ ರಿಯಲ್ ಲೈಫ್ ಅಪ್ಲಿಕೇಶನ್. ಅದು ತಕ್ಷಣಕ್ಕೂ ಉಪಯೋಗಿಸ್ತಾರೆ, ದೊಡ್ಡವರು ಉಪಯೋಗಿಸ್ತಾರೆ. ಸರಿನಾ? ಸೊ ಫಸ್ಟು ನೀವು ಪಾಸ್ ಮಾಡ್ಕೊಂಡು ಪೂರ ಬರ್ಕೊಳ್ರಿ.